ವೀಕ್ಷಕ ನಮಸ್ಕಾರ. ವಿಶೇಷವಾದಂತಹ ನಮ್ಮ ಬನ್ನೂರಿನ ಇತಿಹಾಸ, ಪ್ರತಿಯೊಂದು ದೇವಸ್ಥಾನಗಳು ವಿಶೇಷವಾದಂಥ ಧಾರ್ಮಿಕ ಕಾರ್ಯಕ್ರಮಗಳು ಪ್ರತಿ ವರ್ಷ ಕೂಡ ಎಲ್ಲ ದೇವಸ್ಥಾನಗಳು ಮಾಡ್ತಾ ಇರ್ತಾರೆ. ಅದೇ ಥರ ಶ್ರೀ ಶನೇಶ್ವರ ದೇವಸ್ಥಾನ ಸ್ವಾಮಿ ರಾಮ ಮಂದಿರ ಹತ್ರ ಹಳೆ ನಾಯಕರು ಬೀದಿಲಿ ತಲಾಂತರದಿಂದ ಸುಮಾರು ಒಂದು 50 ವರ್ಷದಿಂದ ವಿಶೇಷವಾದಂಥ ಕಾರ್ಯಕ್ರಮನ ಮಾಡ್ತಾ ಬಂದಿದ್ದಾರೆ. ಪ್ರತಿ ವರ್ಷ ಕೂಡ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡುವಂಥ ಒಂದು ಹೆಗ್ಗಳಿಕೆ ನಮ್ಮ ದಿವಂಗತ ನರಸಿಂಹಯ್ಯನವರು ಗುಡಪ್ಪನವರು ಇದ್ದಾರ. ಹಾಗೆಯೇ ದಿವಂಗತ ರಮೇಶ್ ಅವರ ಮಗ ಅವರು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮನ ಅವರ ಒಂದು ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಸುಮಾರು 25ಕ್ಕೆ ಸ್ಟಾರ್ಟ್ 24ಕ್ಕೆ ಸ್ಟಾರ್ಟ್ ಆದಂಥ ಕಾರ್ಯಕ್ರಮ ಇದು. ನಂತರ 24ರಿಂದ 31ನೇ ತಾರೀಕು ಕೂಡ ಸತತವಾದ ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇರ್ತಾರೆ. ತಾವು ನೋಡ್ತಾ ಇದ್ದೀರಾ. ಇಡೀ ರಾಜ್ಯದಲ್ಲಿ ಹೆಸರು ಮನೆ ಮಾತಾಗಿರುವಂಥ ಒಂದು ಶನಿ ಮಹೇಶ್ವರ ದೇವಸ್ಥಾನದ ಇಲ್ಲಿ ನಾವು ನೋಡ್ಬೋದು. ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ಗ್ರಾಮಗಳಿಂದ ಬರುವಂಥ ಭಕ್ತಾದಿಗಳು ಕೂಡ ವಿಶೇಷವಾದ ಕಾರ್ಯಕ್ರಮ. ಬನ್ನೂರಿನಲ್ಲಿ ದಸರಾ ಥರ ಕಳಕಟ್ಟುವಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮನ ಇಲ್ಲಿ ನಾವು ನೋಡ್ಬೋದು. ಹಾಗೆಯೇ ಈ ಒಂದು ದೇವಸ್ಥಾನ ವಿಶೇಷ ಏನು ಅಂತಂದರೆ, 1 ವಾರಗಳ ಕಾಲ ಸತತವಾಗಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವಂಥ ಒಂದು ಹೆಗ್ಗಳಿಕೆ ಈ ದೇವಸ್ಥಾನದ ವಿಶೇಷ. ಭಜನೆಗಳು, ಹಾಗೆಯೇ ಶನಿ ಪ್ರಭಾವ ಅಥವಾ ರಾಜವಿಕ್ರಮ ಅಂತ ನಾಟಕ ಕೂಡ ಏರ್ಪಾಡು ಮಾಡಿಸಿದರು 24ನೇ ತಾರೀಕು. ಧಾರ್ಮಿಕ ಕಾರ್ಯಕ್ರಮಗಳಿಗೆ ತುಂಬ ಒತ್ತು ಕೊಡುವಂಥ ಒಂದು ವಿಶೇಷವಾದಂತಹ ನಮ್ಮ ಬನ್ನೂರಿನ ಶನಿಮಾತ್ಮ ದೇವಸ್ಥಾನ ಅಂತಂದರೆ ಅದು ಫೇಮಸ್ಸು. ತಾವು ನೋಡ್ತಾ ಇದ್ದೀರಾ. ಹಲವಾರು ಕಾರ್ಯಕ್ರಮಗಳನ್ನ ವರ್ಷವಿಡೀ ಮಾಡೋದು, ಮತ್ತು ಅತಿ ಹೆಚ್ಚು ನಗರ ಪ್ರದೇಶಗಳಲ್ಲಿ ಈ ದೇವರ ಒಂದು ಭಕ್ತಾದಿಗಳು ಇರೋದು ಕೂಡ ನಾವು ನೋಡ್ಬೋದು. ನೋಡಿ, ಇಲ್ಲಿ ಪ್ರತಿ ವರ್ಷವೂ ಕೂಡ ಏನು ಚಂದ್ರವರು ಗುಡಪ್ಪ ಇದ್ದಾರೆ, ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಹೋಮ ಹವನ, ಇಡೀ ಬನ್ನೂರು ಹೋಬಳಿ ಹಾಗೂ ಬನ್ನೂರಿನ ಎಲ್ಲ ಗ್ರಾಮಸ್ಥರುಗಳು ಕೂಡ ಜನ ಇವತ್ತು ಈ ಶನಿಮಾತ್ಮ ದೇವಸ್ಥಾನಕ್ಕೆ ಬರುವಂಥದ್ದು. ಶನಿದೇವರ ಮಹಿಮೆ ಅತಿ ಅಪಾರವಾದಾಗಿ ಕೂಡ ನಾವು ನೋಡ್ಬೋದು. ಹಾಗೆಯೇ ಶನಿದೇವರ ಪ್ರಭಾವಳಿ ಕೂಡ ಒಂದು ವಿಶೇಷ ಅಲಂಕಾರವಾಗಿ ನೋಡ್ತಾ ಇದ್ದೀವಿ. ಪುಟ್ಟ ದೇವಸ್ಥಾನ ಆದರೂ ಅತಿ ಹೆಚ್ಚು ಗಮನ ಸೆಳೆದಿರುವಂಥ ಒಂದು ದೇವಸ್ಥಾನ ನಮ್ಮ ಬನ್ನೂರಿನ ಹೆಮ್ಮೆಯ ಶನೇಶ್ವರ ಸ್ವಾಮಿ ದೇವಸ್ಥಾನ. ಇಡೀ ಜಿಲ್ಲೆ, ಬೇರೆ ಬೇರೆ ಜಿಲ್ಲೆಗಳು ಕೂಡ ವಿಶೇಷವಾಗಿ ಪ್ರಾಧಾನ್ಯತೆ ಹೊಂದಿದೆ. ಮಾಡುವಂಥ ಕಾರ್ಯಕ್ರಮ ಹೆಂಗಿರುತ್ತೆ ಅಂತಂದರೆ, ಪ್ರತಿಯೊಂದು ಕೂಡ ದಸರಾ ಏನು ಅಥವಾ ಮಿನಿ ದಸರಾ ಅಂತ ಕೂಡ ಪ್ರತಿ ವರ್ಷವೂ ಕೂಡ ನಾನು ಕೂಡ ಸುದ್ದಿ ಮಾಡ್ತಾನೆ ಇರ್ತೀನಿ. ನಂತರ ನಾಳೆ ಮತ್ತು ನಾಳಿದ್ದು ಕೂಡ ವಿಶೇಷವಾದಂಥ ಕಾರ್ಯಕ್ರಮ ಇರುತ್ತೆ. ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮದಲ್ಲಿ ಮಿನಿ ದಸರಾನ ಇವತ್ತು ಇಲ್ಲಿ ನಾವು ಬನ್ನೂರಿನಲ್ಲಿ ಆಯೋಜನೆ ಪಡಿಸುವಂಥ ಒಂದು ನೋಡ್ಬೋದು. ಎಲ್ಲ ಭಕ್ತಾದಿಗಳು ಕೂಡ ಒಂದೊಂದು ಸೇವಾರ್ಥಗಳನ್ನ ಏನು ಇವತ್ತು ನೋಡ್ತಾ ಇದ್ದೀವಿ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆಗೆ ನೋಡಿರ್ತಾರೆ. ತಾವು ನಿಜವಾಗ್ಲೂ ಇದು ನೋಡಬೇಕು ಅಂದರೆ ತುಂಬಾ ಖುಷಿ ಆಗುತ್ತೆ. 31ನೇ ತಾರೀಕು ಕೂಡ ಅದ್ದೂರಿಯಾದಂಥ ಕಾರ್ಯಕ್ರಮ. 30ನೇ ತಾರೀಕು ಕೂಡ ಕಾರ್ಯಕ್ರಮಗಳು, 1 ವಾರ ಇಡೀ ಕಾರ್ಯಕ್ರಮ ಮಾಡುವಂಥ ಹೆಗ್ಗಳಿಕೆ ಈ ಒಂದು ದೇವಸ್ಥಾನದ ಮುಖ್ಯವಾದಂತಹ ಯಾರೆಲ್ಲ ಭಕ್ತಾದಿಗಳು ಇದ್ದಾರೆ ಇದನ್ನು ಆಯೋಜನೆ ಮಾಡಿರುವಂಥದ್ದು. ಸೇವಾರ್ಥದಾರರು, ಅತಿ ಹೆಚ್ಚು ಸೇವಾರ್ಥದಾರರು ಇದನ್ನು ವಹಿಸ್ಕೊಂಡು ಮಾಡೋದು ವಿಶೇಷವಾಗಿ ನೋಡ್ಬೋದು.